ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್ ಸಾರಿ, ನಿನ್ನೆ ಇವತ್ತು ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. 6 ಗಂಟೆ ಇವತ್ತು, ಅಲ್ಲ 6:20 ಸೊ ಇವಾಗ ಒಂದು ಸ್ವಲ್ಪ ರಿಕವರ್ ಆಗಿದ್ದೀನಿ ಗೈಸ್, ಹಂಗಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ ಗೈಸ್ ಎಲ್ಲರೂ ನೀವು ಲಾಗ್ನ ನೋಡ್ತಿದ್ದೀರಾ, ಬಟ್ ಎಲ್ಲರೂ ಮರಿತಿದ್ದೀರಾ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹೊಸಬರಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತಿದ್ದೀನಿ. ಈ ಲಾಗ್ ಮಾಡೋದಕ್ಕೂ ನಮಗೂ ಒಂದು ಖುಷಿ ಇರಬೇಕು. ಪ್ಲೀಸ್ ಗೈಸ್, ಎಲ್ಲರ ಹತ್ರನೂ ಕೇಳ್ಕೊತಿದ್ದೀನಿ, ನಮ್ಮನ್ನು ನೀವೇ ಕೈ ಹಿಡಿದು ನಡೆಸಬೇಕು, ಕೈ ಹಿಡಿದು ಬೆಳೆಸ್ಬೇಕು ಗೈಸ್. ಓಕೆ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಗೈಸ್. ಇವತ್ತು ನನ್ನ ಟಾಪಿಕ್ಕು ನನ್ನ ಬಗ್ಗೆನೇ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಾವಣಗೆರೆಯಿಂದ ಒಂದು ಗ್ರಾಮ ಗೈಸ್, ತುರ್ಚಘಟ್ಟ ಅಂತ. ತುರ್ಚಘಟ್ಟದ ಹುಡುಗಿ ನಾನು, ಕುಸುಮ ಅಂತ ಗೈಸ್. ನನ್ನ ಜೀವನದಲ್ಲಿ ಸಾಕಷ್ಟು ನಡೆದೋಗಿದೆ, ಸಾಕಷ್ಟು ನೋವನ್ನು ಅನುಭವಿಸಿದ್ದೀನಿ. ಬಟ್ ನನ್ನ ಜೀವನದಲ್ಲಿ ಕೆಲವರು ಮುಖ್ಯವಾದ ಇದ್ದಾರೆ, ತುಂಬಾ ಸಪೋರ್ಟ್ ಆಗಿದ್ದಾರೆ ಗೈಸ್. ಓಕೆ, ಕರೆಂಟ್ ಇಲ್ವಾ? ಸಪೋರ್ಟ್ ಆಗಿದ್ದಾರೆ, ಅವ್ರ ಹೆಸರನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಇಷ್ಟೇ. ಒಬ್ಬಳು ಜ್ಯೋತಿ ಅಂತ, ನನ್ನ ಫ್ರೆಂಡ್ ಅಲ್ಲ, ನನ್ನ ಮಗನ್ನ ಎಕ್ಸಾಮ್ ಬರೆಸೋಕ್ಕೆ, SLC ಎಕ್ಸಾಮ್ ಬರ್ಸೋಕ್ಕೆ ನಾನು ದಾವಣಗೆರೆಯಲ್ಲಿ ಕರ್ಕೊಂಡೋಗಿದ್ದೆ ಗೈಸ್. ಅಲ್ಲಿ ಅವಳು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಳೆ, ಅಲ್ಲಿ ಅವಳು ಬಂದಿದ್ಲು ಕೂಡ. ಅಲ್ಲಿ ಅವಳು ನನ್ನ ಪರಿಚಯ ಆಗಿದ್ದು. ಅವಳ ಹೆಸರು ಜ್ಯೋತಿ ಅಂತ ಗೈಸ್. ಅಲ್ಲಿ ಅವಳ ಪರಿಚಯ ಹೇಗಾಗಿತ್ತು ಅಂದರೆ, ನನಗೆ ರೀಲ್ಸ್ ಮಾಡೋ ಹುಚ್ಚು ಅವಾಗೂ ಇದೆ, ಇವಾಗೂ ಇದೆ. ಸೊ ಅವಾಗ ನಾನು ಫೋನ್ ಒಬ್ಬರ ಕೈಗೆ ಕೊಡಬೇಕಾಗಿತ್ತು, ಆವಾಗ ಅವಳ ಕೈಯಲ್ಲಿ ನನ್ನ ಫೋನ್ ಕೊಟ್ಟಿದ್ದೆ. ಹಾಗೆ ಅವಳ ಬಾಂಡಿಂಗ್ ಇವಾಗಲೂ ಇದೆ. ಸೊ ತುಂಬ ಚೆನ್ನಾಗಿದೆ. ಅವಳು ನನಗೆ ಹೇಳಿದ್ಲು, ನೋಡು ಲಾಗ್ ಸ್ಟಾರ್ಟ್ ಮಾಡು, ರೀಲ್ಸ್ ಮಾಡ್ತಿದ್ಯಾ, ಅಪ್ಲೋಡ್ ಮಾಡು ಅಂತ. ಅವಳು ಪ್ರತಿದಿನ ಫೋನ್ ಮಾಡಿದಾಗೆಲ್ಲ ನನಗೆ ಹೇಳ್ತಾಯಿದ್ಲು. ಬಟ್ ನಮ್ಮ ಮನೇಲಿ ಈ ಥರದಕ್ಕೆಲ್ಲ ಅಲೋ ಇರಲಿಲ್ಲ ಗೈಸ್, ಇಷ್ಟ ಇರ್ತಾ ಇರಲಿಲ್ಲ ಅಪ್ಪ ಅಮ್ಮನಿಗೆ. ಆಮೇಲೆ ಹೋಗ್ತಾ 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 ಅಪ್ಪ ಅಮ್ಮನೂ ಕೂಡ ಇಲ್ಲ ನೀನು ಮಾಡು, ಏನಾದಾಗಲಿ ಮಾಡು ಅಂತಂದರು. ಸೊ ಅಪ್ಪ ಅಮ್ಮನ ಮುಖಾಂತರ ಒಪ್ಪಿಗೆ ತೊಗೊಂಡು ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಕಾರಣ ನನ್ನ ಫ್ರೆಂಡ್ ಜ್ಯೋತಿ. ನನ್ನ ಕಷ್ಟದಲ್ಲೂ ನನ್ನ ಸುಖದಲ್ಲೂ ನಾನು ಕುಗ್ಗಿದಾಗಲೂ ಅವಳು ನನ್ನ ಜೊತೆ ಇದ್ಲು ಗೈಸ್. ಅವಳೊಬ್ಳು. ಇನ್ನೊಬ್ಬಳು ಆಶಾ ಅಂತ ಗೈಸ್, ಆಶಾ ಅಂತ ಹುಡುಗಿ ನಮ್ಮೂರೊಳೆ, ತುರ್ಚಘಟ್ಟ ಗ್ರಾಮದವಳೆ. ಅವಳು ಮುಸ್ಲಿಮ್ಸ್ ಹುಡುಗಿ. ಅವಳು ನಾನು ಏನು ಚೈಲ್ಡ್ಹುಡ್ ಫ್ರೆಂಡ್ಸು ಅಲ್ಲ, ಹೈಸ್ಕೂಲ್ ಫ್ರೆಂಡ್ಸು ಅಲ್ಲ, ಕಾಲೇಜ್ ಫ್ರೆಂಡ್ಸು ಅಲ್ಲ, ಏನೂ ಅಲ್ಲ ಫ್ರೆಂಡ್ಸ್. ಅವಳು ಕೂಡ ನನ್ನ ಕಷ್ಟ ಕಾಲದಲ್ಲಿ ತುಂಬಾ ಸಪೋರ್ಟ್ ಆಗಿದ್ಲು. ಹಾಗಂತ ಅವಳು ನನಗೇನೋ ದುಡ್ಡಲ್ಲೇ ಆಗಿರ್ಬೋದು, ಇನ್ನೊಂದಲ್ಲಾಗಿರ್ಬೋದು, ಏನೇ ಆ ಥರ ಅಲ್ಲ. ಸುಮ್ಮನೆ ಹೋಗ್ರು ಗೈಸ್, ಬರೇ ಗೈಸ್, ಬರೇ ಹಿಂಗೆ ಮಾಡ್ತಾರೆ ಗೈಸ್ ಇವರು ನನ್ನ ಮಕ್ಕಳು. ಈಗ ಬಂದನಲ್ಲ ಒಂದು ಚಿಕ್ಕವನು, ಸಚಿನ್ ಅಂತ ಗೈಸ್. ಓಕೆ, ಎಲ್ಲಿಗೆ ಇಷ್ಟಪಡಿದೆ? ಆಶಾ ಅವಳು ತುಂಬಾ ನನಗೆ ಹೆಂಗೆ ಕಷ್ಟದಲ್ಲಿದ್ಲು ಅಂದರೆ ಗೈಸ್, ಅವಳಿಂದ ನನಗೆ ಹಣ ಸಹಾಯ ಯಾವುದೇ ಆಗೋದು ಬೇಕಾಗಿಲ್ಲ. ಬಟ್ ನನ್ನ ಮಾತನ್ನು ಕೇಳೋದಕ್ಕೆ, ನನ್ನ ನೋವನ್ನ ಹಂಚ್ಕೊಳ್ಳೋದಕ್ಕೆ ಅವಳು ಬೇಕಿತ್ತು. ಇದ್ಲು ಅವಳು ಕೂಡ ನನ್ನ ಟೈಮಲ್ಲಿ ಅವಳು ಇದ್ಲು. ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಗೈಸ್, ಬಟ್ ಮುಖ್ಯವಾಗಿ ನಾನು 3 ಜನನ ಆಯ್ಕೆ ಮಾಡ್ಕೊಳ್ಳೋದು ಯಾಕೆ ಅಂದರೆ, ನಾನು ನೆಲಕ್ಕೆ ಬಿದ್ದಾಗ ನನ್ನ ಕಣ್ಣೀರಿಗೆ ಸ್ಪಂದಿಸಿದ್ದು ಅವಳು. ಒಂದು ಟೈಮಲ್ಲಿ ನಾನು ದಾವಣಗೆರೆಯಲ್ಲಿದ್ದೆ ಸ್ವಲ್ಪ ದಿನ. ಸೊ ಆವಾಗ ಏನೇ ಕಷ್ಟ, ಏನೇ ನೋವು ಇದ್ದರೂ ಅವಳ ಹತ್ರ ನಾನು ಹೇಳ್ಕೊಂತ ಇದ್ದೆ. ಅವಳು ಯಾವ ಸಿಚುವೇಷನಲ್ಲಿ ಇರ್ತಿದ್ಲು ಅನ್ನೋ ನನಗೆ ಗೊತ್ತಿಲ್ಲ ಗೈಸ್. ಬಟ್ ನಾನು ಫೋನ್ ಮಾಡಿದ ತಕ್ಷಣ ಪಟ್ ಅನ್ನಂಗೆ ಫೋನ್ ರಿಸೀವ್ ಮಾಡೋಳು, ನನ್ನ ಕಷ್ಟ ಕೇಳೋಳು. ನಾನು ಅತ್ತಾಗ, ನಾನು ಕುಗ್ಗಿದಾಗ
ತುಂಬಾ ಸಪೋರ್ಟ್ ಮಾಡಿದಾಳೆ ಹುಡುಗಿ. ಅವಳಿಗೆ ಎಷ್ಟು ಕೃತಜ್ಞತೆ ಆಗಿದ್ರೂ ಸಾಲದೆ ಗೈಸ್. ಅದಕ್ಕೂ ಜಾಸ್ತಿ ಏನು ಅವಳಿಗೆ ಇದುವರೆಗಾಗಲಿ ಆಶನ್ಗಾಗಲಿ ಜ್ಯೋತಿಗಾಗಲಿ ನಾನು ಥ್ಯಾಂಕ್ಸ್ ಅನ್ನೋ ಪದ ಯೂಸೇ ಮಾಡಿಲ್ಲ ಗೈಸ್. ಖಂಡಿತ ನಾನು ಯೂಸ್ ಮಾಡಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ಥ್ಯಾಂಕ್ಸ್ ಅನ್ನೋ ಪದನ ಯೂಸ್ ಮಾಡಬಾರ್ದು. ಹಂಗಾಗಿ ಸುಮ್ಮನಿರೋ ಗೈಸ್. ಇನ್ನೊಬ್ಬರ ಹೆಸ್ರು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಪ್ರೇಮ ಅಂತ ಅವಳ ಹೆಸರು. ಅವಳು ಇನ್ಸಿಲು ಎ ಇಂದ ಸ್ಟಾರ್ಟ್ ಆಗುತ್ತೆ. ಅವಳು ಪ್ರೇಮ. ನನ್ನ ಫಸ್ಟಿಂದ ಅಂದರೆ ಹೆಂಗೆ ಅಂದರೆ ನನಗೆ ತಳ ಬುಡ ಏನೂ ಗೊತ್ತಿರಲಿಲ್ಲ ಗೈಸ್. ಏನೂ ಗೊತ್ತಿರಲಿಲ್ಲ. ಆ ಟೈಮಲ್ಲೇ ಅವಳಿದ್ಲು ಗೈಸ್. ಸಾರಿ ಗೈಸ್, ನನ್ನ ಮಕ್ಕಳು ಬಂದು ಡಿಸ್ಟರ್ಬ್ ಮಾಡಿದ್ರು. ತುಂಬ ಚಿಕ್ಕವರೆಲ್ಲ ಕಾಲೇಜಿಗೆ ಹೋಗ್ತಾರೆ, ಆದರೂ ಅಷ್ಟು ನನ್ನನ್ನು ಕಾಡಿಸ್ತಾರೆ ಗೈಸ್. ಓಕೆ, ನಾನು ಪ್ರೇಮನ ಬಗ್ಗೆ ಹೇಳ್ತಾ ಇದ್ದೆ. ಅವಳು ತುಂಬ ಜನ ಪ್ರೇಮ ಅಂತ ಇದ್ದಾರೆ. ಅವಳು ಇನ್ಸಿಲಿ ಎ ಇಂದ ಸ್ಟಾರ್ಟ್ ಆಗುತ್ತೆ ಗೈಸ್, ಪ್ರೇಮ ಅಂತ. ಅವಳು ನನ್ನ ಜೀವನದಲ್ಲಿ ಬಂದ ಮೇಲೆ ತುಂಬ ಬದಲಾವಣೆನ ನಾನು ನೋಡಿದ್ದೀನಿ, ತುಂಬ ಬದಲಾವಣೆನ ನಾನು ಕಂಡಿದ್ದೀನಿ ಕೂಡ. ಎಲ್ಲ ನಾನು ಕುಗ್ಗಿದ್ದೀನಿ ಅಂದಾಗ ನನಗೆ ಧೈರ್ಯದ ಮಾತು ಹೇಳೋಳು. ನಾನು ಸೋತೆ ಅಂದಾಗ ಸೋಲಲ್ಲ ನೀನು ಅಂತ ಹೇಳೋಳು. ಏಕೆಂದರೆ ಹೆಜ್ಜೆಗೂ ಈ ಥರ ಸಪೋರ್ಟ್ ಮಾಡೋರಿದ್ದರೆ ಖಂಡಿತ ಯಾರೂ ಸೋಲಲ್ಲ, ಯಾರೂ ಕುಗ್ಗಲ್ಲ ಅಂತ ನಾವು ಅಂದ್ಕೊತೀವಿ. ನನಗೆ ಬೆಸ್ಟ್ ಫ್ರೆಂಡ್ ಅಂದರೆ ಇವರೇ. ನನ್ನ ನೋವನ್ನು, ನನ್ನ ಕೆಲವು ವಿಷಯಗಳನ್ನ ನೇರವಾಗಿ ಹಂಚ್ಕೊಳ್ಳೋದಕ್ಕೆ ಇದ್ದಿದ್ದೆ ಇವಳು ಪ್ರೇಮ. ಹಾಗೂ ಜ್ಯೋತಿ, ಆಶಾ ಇರ್ಬೋದು. ಬಟ್ ಅವ್ರ ಜ್ಯೋತಿ, ಆಶಾ ಕೆಲವು ಟೈಮಲ್ಲಿ ನನಗೆ ಸಿಗಲ್ಲ ಬೇಗ. ಇವಳು ಮಾತ್ರ ಪ್ರೇಮ ನನಗೆ ಎನಿ ಟೈಮ್ ಸಿಗ್ತಾಳೆ. ಯಾವಾಗೇ ಒಂದು ಫೋನ್ ಮಾಡಿದ್ರು, ಯಾವಾಗ ಏನೇ ಕೇಳಿದ್ರು ಇಲ್ಲ ಅಂದೆ ನನಗೆ ಸಹಾಯ ಮಾಡ್ತಾಳೆ. ನನ್ನ ಲೈಫಲ್ಲಿ ಅವಳು ಒಂಥರ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಗೈಸ್. ತುಂಬಾ ನಾನು ಕುಗ್ಗಿ ನೆಲಕ್ಕೆ ಬಿದ್ದಾಗ ತುಂಬಾ ಸಪೋರ್ಟ್ ಆಗಿದ್ದವಳು ಅವಳು. ತುಂಬಾ ಸಪೋರ್ಟ್ ಆಗಿದ್ದವಳು. ನಾನು ಎಷ್ಟೇ ಸಲ ನನ್ನ ನೋವನ್ನ ಅವಳ ಮೇಲೆ ತೀರಿಸ್ಕೊಂಡ್ಬಿಡ್ತಿದ್ದೆ. ಬೈದಾಡಿ ಏನೋ ಒಂದು ಜಗಳ ಮಾಡಿ, ಎಷ್ಟೋ ಸಲ ಅವಳ ಹತ್ರ ಮಾತು ಬಿಟ್ಟು, ಎಷ್ಟೋ ಸಲ ಅವಳನ್ನ ಫೋನ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ, ಎಷ್ಟೇ ಸಲ ನಾನು ಅವಳನ್ನ ಅವಾಯ್ಡ್ ಮಾಡಿದ್ರು ಅವಳು ಮತ್ತೆ ನನ್ನ ಹತ್ರನೇ ಬರೋಳು. ಇವಾಗಲೂ ಬರ್ತಾಳೆ, ಇವಾಗಲೂ ಇದ್ದಾಳೆ. ನಾನು ಅವಳನ್ನ ಯಾಕೆ ಮರಿತಿಲ್ಲ, ಯಾಕೆ ಅವಳನ್ನ ನಾನು ದೂರ ಇಡೋಕ್ಕಾಗ್ತಿಲ್ಲ ಅಂದರೆ ಒಂದೇ ರೀಸನ್. ನನ್ನ ಕಷ್ಟಕ್ಕೆ ಆದವಳು ಒಂದು ಟೈಮಲ್ಲಿ ನನಗೆ ನೆರಳಾಗಿ ನಿಂತವಳು ಗೈಸ್. ಏನೇ ಬಂದರೆ ನಾನಿದ್ದೀನಿ ಅನ್ನೋ ಧೈರ್ಯ ತುಂಬಿದವಳು. ಯಾವುದಕ್ಕೂ ನನಗೆ ಕಮ್ಮಿ ಆಗ್ದಂಗೆ ನನ್ನನ್ನು ಜೋಪಾನ ಮಾಡಿದವಳು. ಇವತ್ತು ಇಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ನನ್ನ ಪ್ರೇಮನೇ ಕಾರಣ. ಅವಳನ್ನ ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ ಗೈಸ್, ಮರೆಯೋಕ್ಕಾಗಲ್ಲ. ಅಳಬಾರ್ದು. ಯಾಕೆಂದರೆ ಎಷ್ಟು ಸಲ ನಾನು ಅವಾಯ್ಡ್ ಮಾಡಿದ್ರೆ ಅವಳನ್ನ ಕೇಳ್ತಾ ಇದ್ದೆ ನಾನು, ಯಾಕೆ ನಾನು ಅಷ್ಟು ಬೈತಿರ್ತೀನಿ ನಿನಗೆ, ಅಷ್ಟು ಬೈದರೂ ಮತ್ತೆ ನೀನು ನನಗೆ ಮತ್ತೆ ಬೇಕು ಅಂತಲೇ ಬರ್ತೀಯ, ನನ್ನ ಫ್ರೆಂಡ್ಶಿಪ್ ಯಾಕೆ ಹಾಳು ಮಾಡ್ಕೊತಿಲ್ಲ ಅಂತ ಅಂದಾಗ ಅವಳು ಅನ್ನೋಳು, ಈ ನಮ್ಮನೆ ಗ್ರಾಮ ದೇವತೆ ಇದ್ದಂಗೆ, ನನಗೆ ನನ್ನ ಗ್ರಾಮ ದೇವತೆನ ದೂರ ಮಾಡ್ಕೊಳಕ್ಕಾಗಲ್ಲ, ನನಗೆ ನನ್ನ ಫ್ರೆಂಡ್ ನನಗೆ ಬೇಕು ಅಂತ ಪ್ರತಿ ಸಲ ಅವಳ ಬಾಯಿಂದ ಬರೋದು ಒಂದೇ ಮಾತು. ಅವಳಿಗೂ ಕೂಡ, ಪ್ರೇಮನಿಗೂ ಕೂಡ ಎಷ್ಟೇ ಸಲ ನಾನು ಸಾರಿ ಕೇಳಬೇಕು ಅಂತ ಅಂದ್ಕೊಂಡ್ರು ಆಗ್ತಾ ಇರಲಿಲ್ಲ. ಆಗಲ್ಲ ಅನ್ನೋಕ್ಕಿಂತ
ನಾನು ಸಾರಿ ಅಂತ ಕೇಳೋಕ್ಕೆ ಹೋದರೆ ಇವಳೇನು ಓವರಾಗಿ ಆಡ್ತಾಳೇನೋ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೇನೋ ಅವರಿಗೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾನು ಬೇರೆ ರಂಗಲ್ಲ ಗೈಸ್. ಅವ್ರೇನೋ ನನಗೆ ಕೊಟ್ಟಾಗ, ಅವ್ರೇನೋ ನನಗೆ ಕೊಡಿಸಿದಾಗ, ಅವ್ರು ಏನೋ ನನಗೆ ಒಳ್ಳೇದು ಮಾತಾಡ್ತಾರೆ, ಥ್ಯಾಂಕ್ ಯು ಸೋ ಮಚ್, ಅದು ಹಂಗೆ ಆ ಥರ ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನನ್ನನ್ನು ಹತ್ತಿರದಿಂದ ನೋಡಿರೋರೆ ಪ್ರೇಮ, ಜ್ಯೋತಿ, ಆಶಾ, ಈ ಮೂವರೇ ಗೈಸ್. ಓಕೆ, ನಾನು ಈ ಮುಖಾಂತರ ಮೂವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಕುಗ್ಗಿದ್ದೆ ಗೈಸ್. ನಾನು ಇರೋಕ್ಕೆ ಹೋಗ್ಬಾರ್ದು, ಸಾಕಪ್ಪ ನನಗೆ ಜೀವನ ಅಂತ ಅಂದಾಗ ಈ ಮೂವರು ನನಗೆ ಸೇತುವೆ ಆದವರು, ಕೈ ಹಿಡಿದು ನಡೆಸಿದವರು, ಭರವಸೆನ ತುಂಬಿದವರು. ಸೊ ನನ್ನ ಕಷ್ಟ ಕಾಲಕ್ಕೆ ಆದವರು. ಇದೊಂದು ಮಾತಲ್ಲೇ ಮುಗಿಸ್ಬಿಡ್ತೀನಿ ಗೈಸ್. ಇವ್ರು ಮೂವರಿಗೂ ಕೂಡ ಈ ಮುಖಾಂತರ ನನ್ನ ಕಡೆಯಿಂದ ನಾನು ಎಷ್ಟೇ ನಿಮಗೆ ನೋವು ಮಾಡಿದ್ರು, ಎಷ್ಟೇ ಮಾತನ್ನು ಆಡಿದ್ರು, ಎಷ್ಟೇ ಬೈದಿದ್ರು ಕೂಡ ಅದನ್ನು ಯಾವುದನ್ನು ತಲೆಗೆ ಹಾಕಂತೆ ಮತ್ತು ನನ್ನ ಫ್ರೆಂಡ್ ಅಂತ ಕಾಲ್ ಮಾಡಿ ಮಾತಾಡ್ತೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವ ಇರೋವರೆಗೂ ನೀವೇ ನನ್ನಿಂದ ದೂರ ಆದರೂ ಖಂಡಿತ ನಾನು ನಿಮ್ಮಿಂದ ದೂರ ಆಗಲ್ಲ ಅಂತ ಹೇಳ್ತೀನಿ ಗೈಸ್. ನಾನು ಹೊರಗಡೆ ಕೆಲಸ ಮಾಡೋಕ್ಕತ್ತಿವಾಗ 4-5 ವರ್ಷ ಆಯಿತು ಗೈಸ್. 4-5 ವರ್ಷ ಆಯಿತು. ಕೆಲಸಕ್ಕೆ ಹೋಗೋಕ್ಕೆ ಕಾರಣ ಒಂದೇ ಗೈಸ್, ಮನೆ ಪರಿಸ್ಥಿತಿ. ಕೆಲವ್ರಿಗೆ ಗೊತ್ತಿರುತ್ತೆ ನನ್ನ ವೀಡಿಯೋ ನೋಡೋರಿಗೆ, ಅವ್ರೇನು ಚೆನ್ನಾಗಿದ್ದಾರೆ, ಅವ್ರಿಗೇನು ಕಮ್ಮಿ ಆಗಿದೆ. ಖಂಡಿತ ಗೈಸ್, ಒಂದು ಟೈಮಲ್ಲಿ ಯಾವುದಕ್ಕೂ ಕಮ್ಮಿ ಆಗಿರಲಿಲ್ಲ. ಯಾವುದಕ್ಕೂ ನಮಗೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಗೈಸ್. ಹಂಗೆ ನಮ್ಮಪ್ಪ ನಮ್ಮನ್ನು ಬೆಳೆಸಿದ್ರು ಕೂಡ, ನೋಡ್ಕೊಂಡಿದ್ರು ಕೂಡ. ಬಟ್ ಇವಾಗ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ನಾನು ಇವಾಗ ಹೊರಗಡೆ ದುಡಿಯೋಕ್ಕೆ ಹೋಗ್ತಿದ್ದೀನಿ. ನಾವು ಈ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂದರೆ ಯಾವ ಕೆಲಸ ಏನು ಅಂತ ಕೇಳಿದ್ರೆ ನಾನು ಆವಾಗ ಕಮೆಂಟ್ ಮಾಡ್ತೀನಿ ಗೈಸ್. ಬಟ್ ಒಂದು ಕೆಲಸಕ್ಕೆ ನಾನು ಹೋಗ್ತಿದ್ದೀನಿ ಅಂದರೆ, ಒಂದು ಕೆಲಸದ ಕಡೆ ನಾನು ಒಂದು ಸಂಸ್ಥೆ ಅನ್ನ ತಿಂತಿದ್ದೀನಿ ಅಂದರೆ ಅದಕ್ಕೆ ನಾನು ತುಂಬಾ ಕೃತಜ್ಞತೆಯಾಗಿರ್ತೀನಿ ಗೈಸ್. ಆದರೆ ಅವರಿಂದ ನನ್ನ ಫ್ಯಾಮಿಲಿನ ನಾನು ನೋಡ್ಕೊತಿದ್ದೀನಿ, ಹಾಗೂ ಆ ಸಂಸ್ಥೆಯಿಂದ ತುಂಬಾ ಖುಷಿಯಾಗೂ ಇದ್ದೀನಿ ಗೈಸ್. ನಾನು ತುಂಬ ಖುಷಿಯಾಗಿದ್ದೀನಿ. ಓಕೆ, ಈಗ 5-6 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಬಂದೆ. ಏನು ತೊಗೊಂಡ್ರಿ, ಏನು ಅನ್ಬೋದು, ಕೇಳ್ಬೋದು. ಅದೇ ಇವಾಗ ನಾನು ಅದನ್ನೇ ಹೇಳ್ತಿದ್ದೀನಿ ಗೈಸ್. ಈಗ 6 ವರ್ಷದಿಂದ ನಾನು ದುಡ್ದಿರೋದ್ರಲ್ಲಿ ನಾನು ಕೂಡಿಟ್ಟು ಸ್ವಲ್ಪ ಫ್ಯಾಮಿಲಿ, ಅಪ್ಪ ಅಮ್ಮನಿಗೆ ಬೇರೆ ಕೊಟ್ಟು ನನ್ನ ಜೀವನದಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡು ನಾನು ಸ್ವಲ್ಪ ಏನು ನನ್ನ ವ್ಯಕ್ತಿವಾಗಿ ಏನು ಬೇಕು ಅದನ್ನು ನಾನು ತೊಗೊಂಡಿದ್ದೀನಿ. ಒಂದು ಈ ಹೋದ ವರ್ಷ ಒಂದು ಫೋನ್ ತಗೊಂಡೆ ಗೈಸ್, ಓಪೋ ಮೊಬೈಲು. 28,000-29,000 ಬಿತ್ತು. ಫಸ್ಟು ತುಂಬ ಬಡ್ಜೆಟ್ ಹಾಕಿ ತೊಗೊಂಡಿರೋದಂದರೆ ಒಂದು ಫೋನ್ ಗೈಸ್, ಓಕೆನಾ. ಆಮೇಲೆ ನೆಕ್ಸ್ಟು ಒಂದು ಬೈಕ್ ತೊಗೊಂಡೆ, ಸ್ಕೂಟಿ ತಗೊಂಡೆ, ಎಲೆಕ್ಟ್ರಿಕ್ ಸ್ಕೂಟಿ ತಗೊಂಡೆ. ಅದು ಒಂದು 65,000-70,000 ಬಿತ್ತು ಗೈಸ್, ಕರೆಂಟಿಂದು ಗಾಡಿ. ಸೊ ಅದನ್ನು ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಗೈಸ್. ಬನ್ನಿ ಹೋಗೋಣ ಗೈಸ್. ಇದೇ ಗಾಡಿನೇ ನಾನು ತೊಗೊಂಡಿದ್ದು. ಸೊ ತುಂಬ ಕತ್ಲಾಗಿ ಹೋಗಿದೆ ಗೈಸ್ ಇಲ್ಲಿ. ಓಕೆ, ಇದೇ ಗಾಡಿನೇ ನಾನು ತೊಗೊಂಡಿದ್ದು ಗೈಸ್, ಸ್ಕೂಟಿನ. ಈಗ 1 ವರ್ಷ ಆಯಿತು ಅನಿಸುತ್ತೆ ಗೈಸ್ ತೊಗೊಂಡು. ಸೊ ನನ್ನ ದುಡಿಮೆಯಲ್ಲಿ ನಾನು ತೊಗೊಂಡ 2 ವಸ್ತುಗಳಂದರೆ ಇವೆರಡೇ ಗೈಸ್. ಒಂದು ಫೋನು, ಒಂದು ಸ್ಕೂಟಿ, ಓಕೆನಾ. ಇವೆರಡು ಮಾತ್ರ ಗೈಸ್ ನಾನು ತೊಗೊಂಡಿದ್ದು. ಜೀವನ ನಾವು ಅಂದ್ಕೊಂಡಂಗಿಲ್ಲ, ತುಂಬಾ ಕಷ್ಟಪಡಬೇಕು, ಕಷ್ಟದಿಂದ ದುಡಿಬೇಕು. ಆ ದುಡಿಮೆಯಲ್ಲಿ ಅಲ್ಪ ಸ್ವಲ್ಪ ಕೂಡಿಟ್ಟು ಅದನ್ನು ನಮಗಿಷ್ಟ ಆಗಿದ್ದನ್ನ ನಾವು ಕೊಂಡ್ಕೋಬೋದು. ನಮಗೆ ಇವಾಗ ಏನು ಕಷ್ಟ ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಿದೆ ಗೈಸ್. ತಂದೆ ತಾಯಿ ಕಷ್ಟ ಅವಾಗ ನಮಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಾವು ದುಡಿತಿದ್ದೀವಿ ಅಂದಾಗ ಅದರದ್ದು ಏನು ವ್ಯಾಲ್ಯೂ ಅನ್ನೋದು ನಮಗೆ ಇವಾಗ ಅರ್ಥ ಆಗ್ತಿದೆ. ಪ್ಲೀಸ್ ಗೈಸ್, ತಂದೆ ತಾಯಿನ
ಕಷ್ಟನ ಅರ್ಥ ಮಾಡಿಕೊಂಡು ನೀವು ದುಡೀರಿ, ಅವರ ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೇಳ್ಕೊತೀನಿ. ಗೈಸ್ ಬನ್ನಿ ಒಳಗಡೆ ಅಮ್ಮ ಏನು ಮಾಡ್ತಾರೆ ಅಂತ ನೋಡುವ. ಇವತ್ತು ಮಂಗಳವಾರ ಅಲ್ವಾ, ಸೊ ತರಕಾರಿ ತೊಗೊಂಬಂದಿದೆ. ಹಂಗಾಗಿ ಅಪ್ಪಾಜಿ ಮಲ್ಕೊಂಡಿದ್ದಾರೆ. ಎಲ್ಲ ಫ್ರಿಜ್ಜಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಗೈಸ್. ಓಕೆ, ನಮ್ಮಲ್ಲಿ ಜಾಸ್ತಿ ಯೂಸ್ ಆಗೋದೇ ಟೊಮೆಟೊ ಹಣ್ಣು ಗೈಸ್. ಓಕೆ, ಅಡಿಗೆ ಈಗ ಸಂಜೆ ಅಡುಗೆ ಏನು ಮಾಡಬೇಕು? ಇವತ್ತು ಸಂಜೆ ನೈಟ್ ಊಟಕ್ಕೆ ಬೆಂಡೆಕಾಯಿ ಹುಳಿ. ನಿಮ್ಮ ಕಡೆಗೂ ಮಾಡ್ತಾರೆ ಗೈಸ್, ನಿಮ್ಮ ಮನೆ ಒಳಗೂ ಮಾಡ್ತಾರೆ. ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ಗೈಸ್. ಓಕೆ, ಬೇಗ 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 ಬೇಗ. ಟೀ ಪತ್ರೆಯಲ್ಲಿ ಟೀ ಇದೆ, ಬರೀ ಟೀ ತೋರಿಸೋದು, ಲಗ್ನ ಮುಗಿಸೋದು, ಇಷ್ಟೇ ಆಗೋಗಿದೆ ಅಲ್ವಾ ಗೈಸ್. ಬನ್ನಿ ಇವತ್ತು ಶಾರ್ಟ್ ಕಟ್ಟಲ್ಲಿ ನಮ್ಮ ಮನೇಲಿ ಬೆಂಡೆಕಾಯಿ ಹುಳಿನ ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಫಸ್ಟು ಬೆಂಡೆಕಾಯಿ ಹುಳಿಗೆ ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಒಂದು ಸ್ವಲ್ಪ ನೀರುಳ್ಳಿ, ಅಷ್ಟೇ ಗೈಸ್. ಆಮೇಲೆ ಇಲ್ಲಿ ಬೆಂಡೆಕಾಯಿ ಇಟ್ಕೊಂಡಿದ್ದಾರೆ, ಸೊ ಬೆಂಡೆಕಾಯಿನ ಹೆಚ್ಚಿಬಿಟ್ಟು ಹುರ್ಕೊತೀವಿ ಗೈಸ್. ಅಲ್ಲಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದನ್ನು ಮಿಕ್ಸಿ ಹೊಡಿತೀವಿ. ಒಗ್ಗರಣೆಗೆ ನೀರುಳ್ಳಿ, ಸೊ ಅದನ್ನು ಬೆಂಡೆಕಾಯಿನ ಹುರ್ಕೊಂಡು ನೆಕ್ಸ್ಟು ಅದಕ್ಕೆ ಖಾರದ ಪುಡಿ, ಸಾಂಬಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು ಹುಳಿ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟರೆ ಬೆಂಡೆಕಾಯಿ ಹುಳಿ ನಮ್ಮ ಮನೇಲಿ ರೆಡಿ ಗೈಸ್. ಎಲ್ಲರ ಮನೆಗೂ ಮೇ ಬಿ ಹಿಂಗೆ ಮಾಡೋದು. ಕೆಲವರು ಕೊಬ್ಬರಿ ಯೂಸ್ ಮಾಡ್ತಾರೆ, ನಾವು ಕೊಬ್ಬರಿ ಯೂಸ್ ಮಾಡಲ್ಲ ಗೈಸ್. ತುಂಬ ಬೇಗ ಆಗೋವಂಥ ಬೆಂಡೆಕಾಯಿ ಹುಳಿ ಗೈಸ್ ಇದು. ಓಕೆ ಗೈಸ್, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಅಮ್ಮ ಮಾಡೋ ಒಂದು ರೆಸಿಪಿನ ನಿಮಗೆ ನಾನು ತೋರಿಸ್ತೀನಿ ಗೈಸ್. ಓಕೆ, ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಹೊಸಬ್ರನ್ನ ಪ್ಲೀಸ್ ಪ್ರೋತ್ಸಾಹಿಸಿ. ಓಕೆ ಗೈಸ್, ಮತ್ತೆ ಸಿಗುವ.